ಇವತ್ತು ಮೈಸೂರು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಮಾತನಾಡಿರುವಂತಹ ಒಂದು ಮಾತುಗಳು ಸಾಕಷ್ಟು ಸಂಚಲನವನ್ನು ಈಗ ಸೃಷ್ಟಿ ಮಾಡಿವೆ ರಾಜ್ಯದಲ್ಲಿ. ಯಾಕಂದರೆ ಜಿಟಿ ದೇವೇಗೌಡರು ಇವತ್ತು ಬಹಿರಂಗವಾಗಿಯೇ ವೇದಿಕೆಯ ಮೇಲೆ ಸಿದ್ದರಾಮಯ್ಯ ಅವರನ್ನು ಹೊಗಳಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದು. ಜೊತೆಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ಮೇಲೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕೆಲಸಗಳಾಗಬೇಕು. ಇಡೀ ಕರ್ನಾಟಕ ರಾಜ್ಯ ದೇಶಕ್ಕೆ ಮಾದರಿಯಾಗಿರುವಂಥ ಒಂದು ರಾಜ್ಯ. ಅಂಥದ್ರಲ್ಲಿ ಇಂಥ ವಿಚಾರಗಳಿಗೆ ಈ ಕ್ಷುಲ್ಲಕ ವಿಚಾರಗಳಲ್ಲೆಲ್ಲ ಕೂಡ ನಡೀತಾ ಇದೆಯಲ್ಲ ರಾಜಕಾರಣ, ಅದು ಆಗಬಾರ್ದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎಥಿಕ್ಸ್ ಬಗ್ಗೆ, ರಾಜಕಾರಣದ ಎಥಿಕ್ಸ್ ಬಗ್ಗೆನೂ ಕೂಡ ಇವತ್ತು ಮಾತನಾಡಿದ್ರು ಜಿಟಿ ದೇವೇಗೌಡರು. ಸೊ ಇದು ಕೆಲವೊಂದಷ್ಟು ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿರುವಂಥದ್ದನ್ನು ಕೂಡ ನೋಡಿದ್ದೀವಿ. ಸ್ವತಃ ಜಿಟಿ ದೇವೇಗೌಡರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಜಿಟಿ ದೇವೇಗೌಡ್ರೆ ಬಹುಶಃ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ, ಮತ್ತೆ ಕನೆಕ್ಟ್ ಮಾಡೋಣ. ಜಿಟಿ ದೇವೇಗೌಡರು ನಿಮ್ಮ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ, ಮಾತಾಡೋಣ ಅವ್ರ ಜೊತೆಗೆ. ಇವತ್ತು ಅವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಅದು ಬಹಿರಂಗವಾಗಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲೇ ಮಾತಾಡಿದಂತಹ ಜಿಟಿ ದೇವೇಗೌಡರು ಮಾತನಾಡಿದರೆ, CM ಪರವಾಗಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಹೌದು ಈ ಥರದ್ದೆಲ್ಲ FIR ಆದ ತಕ್ಷಣ ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾ, ಹಾಗೇನಾದರೂ ರಾಜೀನಾಮೆ ಕೊಡಬೇಕು ರಾಜಕಾರಣಿಗಳು FIR ಆದ ತಕ್ಷಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ವಿಧಾನಸೌಧ ಮುಂದೆ ಕ್ಯೂ ನಿಂತ್ಕೋಬೇಕಾಗುತ್ತೆ ಎಲ್ಲರೂ ಲೈನ್ ಆಗಿ ಅನ್ನೋಂಥದ್ದು ಮಾತುಗಳನ್ನು ಕೂಡ ಹೇಳಿದ್ರು. ಸ್ವತಃ ಈಗ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಸರ್ ನಮಸ್ತೆ. ಜಿಟಿ ದೇವೇಗೌಡರೆ, ಇವತ್ತು ತಾವು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಅದು ಬಹಿರಂಗವಾದಂಥ ವೇದಿಕೆಯಲ್ಲೇ CM ಬಗ್ಗೆ ಮಾತನಾಡಿದಿರಿ, ಅವ್ರ ಪರವಾಗಿನೇ ಬ್ಯಾಟ್ ಬೀಸಿದ್ರಿ. ಫಸ್ಟ್ ರಿಯಾಕ್ಷನ್ ನಿಮ್ಮದು, ಇದಕ್ಕೆ ಈಗಲೂ ಬದ್ಧರಾಗಿದ್ದೀರಾ? ಹೌದಾ, ರಾಜೀನಾಮೆನ ಕೊಡಬಾರ್ದು, ಅವಶ್ಯಕತೆ ಇಲ್ಲ CM ಅನ್ನುವಂಥದ್ದನ್ನ ಹೇಳ್ತೀರಾ? ದೇವೇಗೌಡರು ಏನು ಹೇಳ್ತೀರಿ? ನಾನು ಯಾವಾಗಲೂ ಕೂಡ ಏನು ಮಾತಾಡ್ತೀನಿ ಅದಕ್ಕೆ ಬದ್ಧವಾಗಿರ್ತೀನಿ. ಓಕೆ, ನಾನೇನು ಬದಲಾವಣೆ ಮಾಡ್ಕೊಳ್ಳಲ್ಲ. ಓಕೆ, ಈ ಮಾತುಗಳನ್ನು ಹೇಳೋದಕ್ಕೆ ಏನು ಕಾರಣ ಜಿಟಿ ದೇವೇಗೌಡರೆ? ಹಾಗಾದರೆ ನಿಮ್ಮ ಮಾತುಗಳನ್ನು ಇವತ್ತು ಸಮರ್ಥಿಸೋದಾದರೆ, CM ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಕೊಡಬೇಕು ಅನ್ನುವಂಥ ಒಂದು ಮಾತುಗಳು, ಈ ನಿಮ್ಮ ಮಾತುಗಳ ಬಗ್ಗೆ ಏನು ಹೇಳ್ತೀರಿ, ಏನು ಸ್ಪಷ್ಟೀಕರಣ ಕೊಡ್ತೀರಿ? ನಾನು ಭಾಳ ದಿನಗಳಿಂದ ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇರೋದನ್ನು ನೋಡಿದ್ದೀನಿ. ಓಕೆ, ಈ ರಾಜಕಾರಣಿಗಳು ಮಾತಾಡ್ತಾ ಇರೋದನ್ನು ಕೂಡ ನೋಡಿದ್ದೀನಿ. ಏನು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಸಣ್ಣದಾಗಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದ ಹಿಂದೆ, ಅವನಿಗೆ ಅವನೋ ಬಂದೊಬ್ಬ ಪಾಣಿ ಪಟ್ಟೆ ಎಲ್ಲ ರೆಕಾರ್ಡ್ ತಂದು ಕೊಟ್ಟ, ಅವನು ರಿಜಿಸ್ಟರ್ ಮಾಡಿಸ್ಕೊಂಡ. ಅದಾದಮೇಲೆ ಯಾರು ಡಿನೋಟಿಫೈ ಮಾಡಿದ್ರು, DC ಹೋಗಿದ್ರು, ತಹಶೀಲ್ದಾರ್ ಹೋಗಿದ್ರು, ಅಧಿಕಾರಿಗಳು ಅದನ್ನೆಲ್ಲ ಡಾಕ್ಯುಮೆಂಟ್ ನೋಡೋರು, ಯಾರು ತಪ್ಪು ಮಾಡಿದ್ರು, ಹೆಂಗೆ ಸರಿ ಮಾಡಿದ್ರು, ಹೆಂಗೆ ಡಿನೋಟಿಫಿಕೇಷನ್ ಮಾಡೋಕ್ಕಾಯ್ತು, ಮತ್ತು ರೆವಿನ್ಯೂ ಅಂತ ಯಾಕೆ ಉಳ್ಕೊತ್ತು. ಯಾವಾಗಲೂ ಈ ಡಿನೋಟಿಫೈ ಮಾಡೋದು, ಕನ್ವರ್ಷನ್ ಮಾಡೋದನ್ನು RTCಲಿ ಬದಲಾವಣೆನೇ ಮಾಡಲ್ಲ, ಕೆಲವರೆಲ್ಲ ಹಂಗೆ ಉಳಿಸ್ಕೊಂಡು ಹೋಗ್ತಿರ್ತಾರೆ. ಈ ರೀತಿ ಹಲವಾರು ತಪ್ಪುಗಳಾಗಿದೆ. ಇದನ್ನು ಅವ್ರ ಅಕ್ಕನಿಗೆ ದಾನ ಪತ್ರ ಬರೆದಿದ್ದಾನೆ ಪಾರ್ವತಮ್ಮನಿಗೆ ಅಂತೇಳಿ ಹೇಳಿ, ಆ ಟೈಮಲ್ಲಿ ಸಿದ್ದರಾಮಯ್ಯನವರು DCM ಆಗಿದ್ರು ಅಂತಲೂ, ಇದು ಮಾಡಿದಾಗ ಭಾರತೀಯ ಜನತಾ ಪಕ್ಷ ಸರ್ಕಾರನೇ ಇತ್ತು ಅಂತಲೂ, ಇದೆಲ್ಲವನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಓಕೆ, ಆದರೆ ಫೈನಲ್ಲಾಗಿ ಏನಾಗಿದೆ, ಇದು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ RTI ಕಾರ್ಯಕರ್ತರು ಇಲ್ಲೆಲ್ಲ ಭಾಳಷ್ಟು ದುರುಪಯೋಗ ಇದೆ ಅಂಥೇಳಿ ರಾಜ್ಯಪಾಲರು ಭೇಟಿ ಮಾಡಿ, ವಿರೋಧ ಪಕ್ಷದವರು RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ದೂರು ನೀಡಿದ ಮೇಲೆ ರಾಜ್ಯಪಾಲರು ಕೂಡಲೇ ಒಂದೇ ದಿನದಲ್ಲಿ ಇವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂಥೇಳಿ ಅವರು ಏನು ತೀರ್ಮಾನ ಮಾಡಿದ್ರು. ಓಕೆ, ರಾಜ್ಯಪಾಲರು ಹೇಳಿದ್ರು. ಹೌದು, ರಾಜ್ಯಪಾಲರು ಏನು ತೀರ್ಮಾನ ಕೊಟ್ಟರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಏನು ರಾಜ್ಯಪಾಲರು ಕೊಟ್ಟರು, ಅದ್ರ ಮೇಲೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋದರು, ಪಾರ್ವತಮ್ಮ ಅವರು. ಹೌದು, ಹೈಕೋರ್ಟಲ್ಲಿ ಕೂಡ ರಾಜ್ಯಪಾಲರು ಏನು ತೀರ್ಪು ಕೊಟ್ಟರು ಅದನ್ನು ಎತ್ತಿಡಿದಿದ್ದಾರೆ. ರಾಜ್ಯಪಾಲರು ಹೇಳಿರೋದು ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟ್ ಈ ಕೊಟ್ಟಿರೋ ಕೇಸನ್ನು ಅಂತೇಳಿ. ಹೌದು, ಹೈಕೋರ್ಟ್ ಹೇಳಿರೋದು ಅದನ್ನೇ ಹೇಳಿರ್ತಕ್ಕಂಥದ್ದು. ಆ ಪ್ರಕಾರವಾಗಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದಾರೆ. ಕರೆಕ್ಟ್, ಕೊಟ್ಟಿದ್ದಾರೆ. ಹೌದು, ನೇಮಯಿ ಕೃಷ್ಣ ಅವರು EDಗೆ ಹೋಗಿದ್ದಾರೆ. ಇಲ್ಲಿ ಲೋಕಾಯುಕ್ತರ ಜೊತೆ ತಾಲೂಕು ಆಫೀಸು, ಭೂಮಿ, ಮೂಡ ಎಲ್ಲ ಅವ್ರ ಜೊತೆಲೇ ಇಟ್ಕೊಂಡು ಎನ್ಕ್ವೈರಿನೂ ಮಾಡಿಸ್ತಾವ್ರೆ. ಇನ್ನು ಕೆಲವರು CBI ಕೊಡಬೇಕು,
ಇಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಇಲ್ಲಿ ನ್ಯಾಯ ಸಿಕ್ಕಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹೌದು. ಇದನ್ನೆಲ್ಲ ನೋಡಿ ನಾನು ಹೇಳಿದ್ದೇನು ಏನು ಹೇಳೋದು ನಿಮಗೆ ಗೊತ್ತಿದೆ. ಇವರು ಕಾಂಗ್ರೆಸ್ ಅವರು ದಿನನಿತ್ಯ ಮಂತ್ರಿಗಳು ಹೇಳ್ತಾರೆ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ಅವ್ರ ಮೇಲೆ FIR ಇದೆ ಅಂತ ಇವರು ಹೇಳ್ತಾರೆ. BJPಯವರು ಯಡಿಯೂರಪ್ಪನವ್ರ ಮೇಲಿದೆ, ಮುನಿರತ್ನ ಅವ್ರ ಮೇಲಿದೆ, ಇವ್ರು ರಾಜೀನಾಮೆ ಕೊಡಬೇಕು ಅಂತ ಇವ್ರು ಕೇಳ್ತಾವ್ರೆ. ಅಶೋಕ್ ಅವ್ರ ಮೇಲಿದೆ, ಅವ್ರು ರಾಜೀನಾಮೆ ಕೊಡಬೇಕಲ್ವ ಅಂತ ಕೇಳ್ತಾವ್ರಲ್ಲ ಇವರು. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಒಂದು ವ್ಯಕ್ತಿ ಮೇಲೆ ಅಲಿಗೇಷನ್ ಬಂದು FIR ಆದ ಕೂಡಲೇ ಈಗಲೂ ಇದೇ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಹೈಕೋರ್ಟ್ ಆಗಲಿ ಅಥವಾ ರಾಜ್ಯಪಾಲರಲ್ಲಿ ಅವ್ರು ಇವ್ರನ್ನ ಅರೆಸ್ಟ್ ಮಾಡಿ ಅಂತಲಲ್ಲಿ ರಾಜೀನಾಮೆ ಕೊಡಲಿ ಅಂತೇಳಿ ಹೇಳಿಲ್ಲ. ಮತ್ತು ಯಾವ ಕಾನೂನು ಕೂಡ FIR ಆದ ಕೂಡಲೇ ರಾಜೀನಾಮೆ ಕೊಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಎಲ್ಲೂ ಯಾವ ಕಾನೂನು ಕೂಡ ಹೇಳಿಲ್ಲ. ಕರೆಕ್ಟ್ ದೇವೇಗೌಡ್ರೆ. ಇದನ್ನ ಆಧರಿಸಿ ನಾನೇನು ಹೇಳಿದೆ ಅಂದರೆ ದಿನನಿತ್ಯ ಹೇಳಿ ಅಲ್ಲ, ಈಗ ನೀವು ಹೇಳಿದ್ರಿ ಕರೆಕ್ಟ್, ನೀವು ಹೇಳಿದ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಇರುವಂತ ವಿಚಾರ ಅಂದ್ರೆ JDS ಈಗ NDAನ ಒಂದು ಭಾಗ, ಅಂದ್ರೆ BJP ಮತ್ತು JDS ಇಬ್ರು ಕೂಡ ದೋಸ್ತಿಗಳು ರಾಜ್ಯದಲ್ಲಿ, ಅಥವಾ NDAನ ಭಾಗ ಕೂಡ ಆಗಿರೋದು. ಈಗ ನೀವೊಬ್ಬ JDSನ ಶಾಸಕರಾಗಿದ್ಕೊಂಡು ನೀವು ಕೂಡ ನೋಡ್ತಾ ಇದ್ದೀರಿ BJPಯ ಸ್ಟ್ಯಾಂಡ್ ಏನಿದೆ ಅಂತ ಹೇಳಿ ಈ ವಿಚಾರದಲ್ಲಿ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಸ್ಟ್ಯಾಂಡು, ಸೊ ತನಿಖೆ ಎದುರಿಸಬೇಕು, ತಪ್ಪು ಮಾಡಿದ್ದಾರೆ ಅವರು ಅನ್ನುವಂಥದ್ದನ್ನೇ BJP ಪ್ರತಿಪಾದಿಸ್ತಾ ಇದೆ. ಆದರೆ ನೀವೊಬ್ಬ JDSನ ಶಾಸಕರಾಗಿದ್ಕೊಂಡು NDAನ ಭಾಗ ಆಗಿದ್ಕೊಂಡು ನೀವು ಹೀಗೆ CM ಪರವಾಗಿ ಮಾತಾಡ್ತೀರಿ ಅನ್ನುವಂಥದ್ದಾದ್ರೆ ಇದು ನಿಮ್ಮ ಪಕ್ಷದ ಅಥವಾ ನಿಮ್ಮ ಒಂದು ದ್ವಂದ್ವ ನಿಲುವು ಅಂತ ಹೇಳಿ ಅನ್ಸೋದಿಲ್ವಾ ದೇವೇಗೌಡ್ರೆ? ಸೊ ಇದು ನಿಮ್ಮ ಕಾರ್ಯಕರ್ತರಲ್ಲೂ ಕೂಡ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋದಿಲ್ವಾ ಅನ್ನುವಂಥದ್ದು ಪ್ರಶ್ನೆ. ನಾನು ತಮಗೊಂದು ಮಾತು ಹೇಳ್ತೀನಿ ಕೇಳಿ. ಎಸ್, ನಾನು 50 ವರ್ಷದ ರಾಜಕೀಯ ಜೀವನದಲ್ಲಿದ್ದೀನಿ. ಓಕೆ. ಸಣ್ಣದೋ ದೊಡ್ಡದೋ ಹಳ್ಳಿ ಮಟ್ಟದಿಂದ ಬಂದಿದ್ದೀನಿ. ನಾನು ಯಾವತ್ತೂ ಕೂಡ ಏನು ಯಾವುದೇ ಒಂದು ಪಕ್ಷ ಆಗಲಿ, ಭಾರತೀಯ ಜನತಾ ಪಕ್ಷ NDA ಕೇಂದ್ರದಲ್ಲಿ 5 ವರ್ಷ ಅಧಿಕಾರ ಮಾಡಲಿಕ್ಕೆ ಮತದಾರರು ತೀರ್ಪು ಕೊಟ್ಟವ್ರೆ. ಹೌದು. ಅಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷ ನಾಯಕ ಕೂರ್ಲಿಕ್ಕೂ ಅಧಿಕಾರ ಕೊಟ್ಟವ್ರೆ. ಕರ್ನಾಟಕದಲ್ಲಿ 136 ಜನ ಗೆಲ್ಲಿಸಿ 5 ವರ್ಷ ಆಳಕ್ಕೆ ಇವ್ರಿಗೆ ಬಿಟ್ಟಿದ್ದಾರೆ. ಈ ಒಂದು ಸಣ್ಣ ಹಗರಣವನ್ನು ದೊಡ್ಡದು ಮಾಡಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಯಾರೂ ಗಮನ ಹರಿಸ್ತೆ ಇದನ್ನೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಅಥವಾ ಮಾಡಬೇಕಾದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆನೇ ಚರ್ಚೆನೇ ಇಲ್ಲದೆ ರಾಜ್ಯ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಏನಾಗ್ಬೋದು, ನಮ್ಮ ಮುಂದಿನ ಯುವಕರಿಗೆ ದೊಡ್ಡ ದೊಡ್ಡ ಸೀನಿಯರ್ಸ್ ಇವರೆಲ್ಲರೂ ಏನು ಆದರ್ಶ ಮಾಡ್ತಾರೆ? ಇಷ್ಟು ವರ್ಷ 50 ವರ್ಷ 40 ವರ್ಷ 30 ವರ್ಷ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ರಾಜಕೀಯದ ನಾಗರಿಕ ಮುತ್ಸದ್ದಿಗಳಾಗಿ ನೀವು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದನ್ನು ಬಿಟ್ಟು ನಾವು ಆಪೋಸಿಷನಲ್ಲಿರಲಿ ರೂಲಿಂಗಲ್ಲಿರಲಿ, ರೂಲಿಂಗ್ ಅವರು ಆಪೋಸಿಷನ್ ಮಾಡೋದನ್ನೇ ದೊಡ್ಡದು ಮಾಡ್ತಕ್ಕಂಥದ್ದು, ಅಥವಾ ಆಪೋಸಿಷನ್ನವರು ರೂಲಿಂಗ್ ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪನ್ನೇ ದೊಡ್ಡ ಹುಲ್ಲನ್ನೇ ಯಾವ ಥರ ಕಾಣೋದು. ಇದು ಯಾವಾಗ ಅದನ್ನು ಹೇಳಿದ್ದೀನಿ ನಾನು, ಯಾವತ್ತು ಈ ರಿಯಲ್ ಎಸ್ಟೇಟು ಈ ಮೈನ್ಸು ಯಾವತ್ತು ರಾಜಕೀಯ ಪ್ರವೇಶ ಮಾಡ್ತೋ ಆವತ್ತೇ ದುಡ್ಡಿನ ಮೇಲೆ ಬಂದು ಹೋಗ್ಬಿಟ್ಟಿದೆ ರಾಜಕೀಯ ಪ್ರಜಾಪ್ರಭುತ್ವ ಉಳಿದಿಲ್ಲ. ಇದನ್ನು ತಡಿತಕ್ಕಂಥ ಶಕ್ತಿ ಇರ್ತಕ್ಕಂಥ ಈಗ ಇರ್ತಕ್ಕಂಥ ನಾಯಕರುಗಳಿಗೆ ಇವ್ರಿಗೆಲ್ಲರೂ ಇದನ್ನು ಮಾಡ್ಕೊಂಡು ನೀವು ಸ್ವಲ್ಪ ಸರಿ ಮಾಡ್ರಪ್ಪ, ನಿನ್ನ ಮೇಲೆ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವ್ರು ಹೇಳೋದು ಬಿಟ್ಟು ಯಾವ ಅಭಿವೃದ್ಧಿ ಪೂರ್ವಕವಾದಂಥ ರಾಜ್ಯಕ್ಕೆ ಸರ್ವತೋಮುಖ ಪೂರ್ವಕವಾಗಿ ನೀವು ಸಹಕಾರ ಕೊಡಿ, ಕೇಂದ್ರಕ್ಕೆ ಇವ್ರು ಸಹಕಾರ ಕೊಡಲಿ, ಕೇಂದ್ರ ರಾಜ್ಯ ಸಹಕಾರ ಕೊಡಲಿ ಅನ್ನೋ ಮನಸ್ಥಿತಿಯಿಂದ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಹೇಳಿದ್ದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಇದನ್ನೇ ಹೇಳಿದೆ, 25 ವರ್ಷ ಜೊತೆಲಿದ್ದೆ, ಹೆಂಡ್ತಿನೂ ನೋಡಲಿಲ್ಲ, ಮಕ್ಕಳನ್ನೂ ನೋಡಿಲ್ಲ, ಮನೇನೂ ನೋಡದೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ. ಅದಕ್ಕೆ ಈಗ ವಯಸ್ಸಾದ ಮೇಲೆ ಪ್ರೀತಿ ಬಂದ್ಬಿಡೋದೆ ಮಗನ ಮೇಲೆ ಹೆಂಡ್ತಿ ಮೇಲೆ ಅಂತಲೂ ಹೇಳಿದೆ. ಅಲ್ಲೇ ಹೇಳಿದ್ದೀನಿ ಈಗ ಬಂದಿರಬೇಕು ಅಂತೇಳಿ. ನಾನು ನೋಡಿರೋನು ಸಿದ್ದರಾಮಯ್ಯನವ್ರನ್ನ. ಇಂಥ ಒಂದು ಸನ್ನಿವೇಶದಲ್ಲಿ ರಾಜಕಾರಣ ಹಿಂಗೆ ಸಾಗ್ತಾ ಇದೆ. ನೀವೆಲ್ಲರೂ ಕೂಡ ಇದಾಗದು ಬೇಡ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾತಾಡಿದ್ದೀನಿ ಹೊರತು 18 ವರ್ಷ ಆಯಿತು ಅವ್ರ ಮನೆ ಕಾಲು ಹಾಕಿಲ್ಲ, ಒಂದೇ ಒಂದು ಪತ್ರ ಕೊಡಿಲ್ಲ ಸಿದ್ದರಾಮಯ್ಯನವರು. ನನ್ನ ಬೇರೆ ಥರ ತಿಕ್ಕಿದ್ದಾರೆ, ಒಂದು PDO ಒಂದು ಆಫೀಸರ್ ನನ್ನ ಕ್ಷೇತ್ರದಲ್ಲಿ ಯಾವುದೂ ಬಿಟ್ಟಿಲ್ಲ. ನಾನು ಆ ದೃಷ್ಟಿಯಿಂದ ಹೇಳಿಲ್ಲ. ಹೇಳ್ತೀನಿ, ಮುಖ್ಯಮಂತ್ರಿಯಾಗಿ ಅವ್ರ ಮೇಲೆ ಕೇರ್ ಮಾಡಿಲ್ಲ ನಾನು.
ಎಸ್, ನಿಮ್ಮ ನಿಲುವಿನ ಬಗ್ಗೆ ಅಥವಾ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಯಾರು ಕೂಡ ಪ್ರಶ್ನೆ ಎತ್ತಾ ಇಲ್ಲ, ನಿಜ ನೀವು ಹೇಳ್ತಾ ಇರುವಂಥ ಒಂದು ಮಾತುಗಳು. ಆದರೆ ಈಗ ನೋಡಿ, ನಿಮ್ಮದೇ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರೇ ದಿನನಿತ್ಯ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಮುಡಾ ಹಗರಣದ ಬಗ್ಗೆ ಮಾತಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ, CM ಸಿದ್ದರಾಮಯ್ಯ ಅವರ ವಿರುದ್ಧ ಹರಿಹಾಯ್ತಾರೆ. ಆದರೆ ಇವತ್ತು ಹೇಳಿದ್ರು ನಾನು ರಾಜೀನಾಮೆಯನ್ನು ಯಾವತ್ತೂ ಕೇಳಿಲ್ಲ ಅಂತೇಳಿ. ಆದರೆ ನಿಮ್ಮದೇ ಪಕ್ಷದ ನಾಯಕರು ಇರುವಂಥ ನಿಲುವಿಗೂ ನೀವು ಆ ಪಕ್ಷದ ನಾಯಕರಾಗಿದ್ಕೊಂಡು ಇರುವಂಥ ನಿಮ್ಮ ನಿಲುವಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಒಂದೇ ಪಕ್ಷದಲ್ಲಿ ಇಂಥ ಬೇರೆ ಬೇರೆ ನಿಲುವುಗಳನ್ನು ನೋಡ್ತಾ ಇದ್ದೀವಿ. ಆದರೆ ನಿಮ್ಮ ಸ್ಟ್ಯಾಂಡಲ್ಲೇ ನಿಮ್ಮ ಅಭಿಪ್ರಾಯಗಳೇ ಭೇದಗಳಿದೆಯಲ್ಲ ನಿಮ್ಮ ನಾಯಕರು ಮತ್ತು ನಿಮ್ಮ ನಡುವೆ? ಇಲ್ಲ, ಅವರು ಹೇಳಿದ್ರಲ್ಲ ರಾಜೀನಾಮೆ ಕೇಳಿಲ್ಲ ಅಂತ. ನಾನು ಯಾರು ಕೇಳಬೇಡಿ, ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕೆಂದರೆ ಅವ್ರು ಮಾಡಿರ್ತಕ್ಕಂಥ ಕಾನೂನಲ್ಲಿ ರಾಜ್ಯಪಾಲರಾಗಲಿ ಕೋರ್ಟ್ ಆಗಲಿ ಯಾರು ಕೂಡ ರಾಜೀನಾಮೆ ಕೊಡೋ ಯಾವ ಕಾನೂನಲ್ಲಿ ಅವಕಾಶನೂ ಇಲ್ಲ, ಅವ್ರು ಹೇಳೂ ಇಲ್ಲ. ತನಿಖೆ ಮಾಡಿ ಫಸ್ಟು, ಕರೆಕ್ಟ್, ತನಿಖೆಯಿಂದ ಯಾರು ತಪ್ಪಿಸ್ತರು ಅಂದ್ರೆ ತೀರ್ಪು ಬರಲಿ ಅಂತ. ಎಸ್, ಈಗ ಕುಮಾರಸ್ವಾಮಿ ಅವರು ಕೂಡ ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ನೀಡಿದ್ರು. ನೀವೇ ಪಾದಯಾತ್ರೆ ಮಾಡಿದ್ರಿ, ಬಂದೆ ಪಾದಯಾತ್ರೆಗೆ ಬರ್ತೀನಿ. ಎಸ್ ದೇವೇಗೌಡ್ರೆ, ಪಾದಯಾತ್ರೆ ಬಗ್ಗೆ ನಾನು ಮಾತಾಡ್ತೀನಿ. ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ಇವತ್ತು ನಿಮ್ಮ ಮಾತುಗಳಿಗೆ ರಿಯಾಕ್ಟ್ ಮಾಡ್ತಾ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ರೀತಿಯಲ್ಲಿ, ಕಳ್ಳನಿಗೆ ಪಿಳ್ಳೆ ನೆವ ಅನ್ನೋ ರೀತಿಯಲ್ಲಿ ಇಲ್ಲಿ ಆಗ್ತಾ ಇದೆ. ಅದರ ಒಂದು ಸಂರಕ್ಷಣೆಯನ್ನ ಪಡಿಬಾರ್ದು CM ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಹಾಗಲಕಾಯಿ ಬೇವಿನಕಾಯಿ ಅನ್ನೋದನ್ನು ಬಳಸಿದ್ದಾರೆ, ಕಳ್ಳನಿಗೊಂದು ಪಿಳ್ಳೆನೆವ ಅನ್ನೋ ರೀತಿಯಲ್ಲಿ ಬಳಸಿದ್ದಾರೆ. ಅಂದ್ರೆ ನಿಮ್ಮ ಮಾತುಗಳು ಅಥವಾ ನಿಮ್ಮ ಸಪೋರ್ಟಿವ್ ಆದಂತಹ ಒಂದು ಮಾತುಗಳು ಕುಮಾರಸ್ವಾಮಿ ಅವರಿಗೆ ಬೇಸರ ತರಿಸಿದೆ. ನೀವು CM ಬಗ್ಗೆ ಮಾತನಾಡಿರುವಂಥದ್ದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ ಹಾಗಾದ್ರೆ? CM ಬಗ್ಗೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ 2 ಬಾರಿ ಉಪಮುಖ್ಯಮಂತ್ರಿ, 15 ಬಡ್ಜೆಟ್ ಮಂಡಿಸಿದ್ದಾರೆ ಫೈನಾನ್ಸು, 2 ಬಾರಿ ವಿರೋಧ ಪಕ್ಷ ನಾಯಕರು ಆಗೋರೆ, 2 ಬಾರಿ ಮುಖ್ಯಮಂತ್ರಿನೂ ಕೂಡ ಆಗಿದ್ದಾರೆ. ಯಾವತ್ತೂ ಕೂಡ ಹಿಂದೆಂದೂ ಕೂಡ ಕುಮಾರಸ್ವಾಮಿಯವರು ಯಾವತ್ತೂ ಇವ್ರ ಮೇಲೆ ಅಲಿಗೇಷನ್ ಮಾಡಿಲ್ಲ. ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಇದ್ದರು, ಆವತ್ತೂ ಕೂಡ ಸಿದ್ದರಾಮಯ್ಯವ್ರ ಮೇಲೆ ಏನು ಅಲಿಗೇಷನ್ ಮಾಡಿಲ್ಲ. ಕುಮಾರಸ್ವಾಮಿಯವರೇ ಆಗಲಿ, ಯಡಿಯೂರಪ್ಪನೇ ಆಗಲಿ, ಬೇರೆ ಯಾರೇ ಆಗಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಆಗಿರೋರ ಬಗ್ಗೆ ಏಕವಚನದಲ್ಲಿ ಅವ್ರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇವ್ರ ಗೌರವ ಘನತೆ ಏನು ಹೆಚ್ಚಾಗಲ್ಲ. ಕುಮಾರಸ್ವಾಮಿಯವ್ರನ್ನ ಏಕವಚನದಲ್ಲಿ ಮಾತಾಡಿ ಅವ್ರನ್ನ ತೇಜೋವಧೆ ಮಾಡೋದ್ರಿಂದ ಸಿದ್ದರಾಮಯ್ಯನಿಗಾಗಲಿ ಇವ್ರ ಮಂತ್ರಿಗಳಿಗಾಗಲಿ ಅವ್ರ ಗೌರವ ಘನತೆ ಹೆಚ್ಚಲ್ಲ. ಯಾವತ್ತೂ ಕೂಡ ಈ ರೀತಿ ಭಾಷೆಗಳನ್ನ ಬಳಸ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ನನಗೆ ನಮ್ಮ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ನಾನು ಹಿಂಗೆ ಇರೋದು. ನಾನು ಯಾವತ್ತೂ ಹಿಂಗೆ ಇದ್ದೀನಿ. ನಾವು ಮಾತಾಡ್ತಾ ಇದ್ವಿ ಈಗ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ, ಅದಕ್ಕೆ ನೀವಿನ್ನೂ ರಿಯಾಕ್ಟ್ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಹಾಗಲಕಾಯಿ ಬೇವಿನಕಾಯಿ ಅಂತ ಹೇಳಿರೋದು, ಕಳ್ಳನಿಗೊಂದು ಪಿಳ್ಳೆನೆವ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಕೆಲವೊಂದಷ್ಟು ಉದಾಹರಣೆಗಳ ಮೂಲಕ ಅಥವಾ ಗಾದೆಗಳ ಮೂಲಕ ಅವರು ಹೇಳಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ನಿಮಗೂ ಕುಮಾರಸ್ವಾಮಿ ಅವ್ರಿಗೂ ಅಥವಾ JDS ಪಕ್ಷದಿಂದ ಎಲ್ಲೊಂದು ಕಡೆ ದೇವೇಗೌಡರು ಮಾನಸಿಕವಾಗಿ ದೂರವಾಗ್ತಾ ಇದ್ದಾರಾ ಅನ್ನುವಂಥದ್ದು ಇದು ತೋರಿಸ್ಕೊಡ್ತಾ ಇದೆ ಅಂತೇಳಿ ಕೆಲವರು ವಿಶ್ಲೇಷಿಸ್ತಾರೆ. ಇದನ್ನು ಏನು ಹೇಳ್ತೀರಿ ದೇವೇಗೌಡರು? ನನಗೆ ಅರ್ಥ ಆಗಲಿಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ, ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅಂದರೆ 2 ಕೈ ಅಂತ ಅದ್ರ ಅರ್ಥ ಅಲ್ಲ. ಹಾಗಲಕಾಯಿನೂ ಕಹಿನೇ, ಬೇವಿನಕಾಯಿನೂ ಕಹಿನೇ. ದೇವೇಗೌಡರು GT ದೇವೇಗೌಡರು ಹಾಗಲಕಾಯಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರು ಬೇವಿನಕಾಯಿ ಆಗಿರ್ಬೋದು, ಅವ್ರಿಗೆ ಇವ್ರು ಸಾಕ್ಷಿ ನುಡಿತಾ ಇರೋ ರೀತಿಲಿ ಅಂದ್ರೆ ಇಬ್ರು ಸೇಮೆ ಅನ್ನೋ ಥರದಲ್ಲಿ ಮಾತಾಡಿರೋರು ಅವರು. ನೋಡಿ, ಕುಮಾರಸ್ವಾಮಿ ಅವ್ರಿಗೆ GT ದೇವೇಗೌಡನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. 18 ವರ್ಷ ಸಿದ್ದರಾಮಯ್ಯನಿಗೊಂದು ಲೆಟರ್ ಕೊಟ್ಟಿಲ್ಲ. ಮುಖ್ಯಮಂತ್ರಿಯಾಗಿ ಅವ್ರ ಹತ್ರ ಒಂದೇ ಒಂದು ವೈಯಕ್ತಿಕ ಹೋಗಿಲ್ಲ. ಯಾರೋ 3 ಜನ 3 ತಾವು ಇರ್ತಾರೆ, ಅವ್ರು ಮಾತ್ರ ಇವ್ರಿಗೆ ಶಿಷ್ಯರಾಗ್ತಾರೆ. ನಾನು ಇವ್ರ ಜೊತೆ ಇದ್ದಾಗಲೂ ಹಿಂಗೆ ಇದ್ದೀನಿ, ಮೂಡ ಕ್ಯಾಬಿನೆಟಲ್ಲೂ ಹಿಂಗೆ ಮಾತಾಡಿದ್ದೀನಿ, ಈಗಲೂ ಹಿಂಗೆ ಹೇಳ್ತೀನಿ. ನನ್ನನ್ನು ಅವ್ರು ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಏನಿದೆ ಅದನ್ನು ಹೇಳ್ತಕ್ಕಂಥವನ್ನ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಮಗೂ ಅವ್ರಿಗೂ ವಿರುದ್ಧವೇ ಇಲ್ಲ. ನಾನು ಹುಡುಗಾಟವ ಕೋರ್ ಕಮಿಟಿ ಅಧ್ಯಕ್ಷನ ಮಾಡೋರು, ನನಗೆ 2 ಸಾರಿ ಮಂತ್ರಿ ಮಾಡೋರೆ. ನನಗೂ ಅವ್ರಿಗೂ ವಿರ್ಸ ಬರೋಕ್ಕೆ ಸಾಧ್ಯವ? ನಮ್ಮ ನಾಯಕರು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಸಂದರ್ಭದಲ್ಲಿ, ದೇಶದಲ್ಲಿ ಮಂತ್ರಿ ಆಗಿರೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ದೂರ ಆಗೋದು ಉಂಟಾ? ನಮ್ಮ ಕಷ್ಟ ಕಾರ್ಪಣ್ಯಗಳು ಬಗೆಹರಿಸ್ಕೊಳ್ಳೋ ಸಂದರ್ಭದಲ್ಲಿ ಅವ್ರು ಹಿಡ್ಕೊಂಡು ನಾವು ಕಷ್ಟ ನಮ್ಮ ಬಗೆಹರಿಸ್ಕೋಬೇಕು ಎಲ್ಲನೂ. ಈಗ ನಾನು ಅವ್ರ ವಿರುದ್ಧ ಮಾಡ್ಕೊತೀನ, ದೂರ ಮಾಡ್ಕೊತೀನ?
ಅದು ಸಾಧ್ಯ ಇಲ್ಲ. ಮತ್ತೆ ವೇದಿಕೆ ಮೇಲೆ ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕೂಡ ದೇವೇಗೌಡರು ಮಾತನಾಡಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಒಂದು ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕು, ಅಲ್ಲಿಂದ ಅನುದಾನ ತರೋ ವಿಚಾರದಲ್ಲಿ ಮಾತಾಡಬೇಕು, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಕರ್ನಾಟಕ ಮಾದರಿ ರಾಜ್ಯ ದೇಶಕ್ಕೆ, ಅದನ್ನು ಬಿಟ್ಟು ಈ ಥರದೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ನೀವು ಗರಂ ಆಗಿ ಮಾತನಾಡಿದ್ರೆ, ಅದು ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಮಾತಾಡಿದ್ದು ಅಂತ ಹೇಳಿ ಬಹುಶಃ ಎಲ್ರಿಗೂ ಗೊತ್ತಾಗುವಂಥದ್ದು. ನಾನು ತಪ್ಪು ಇದು. ಅವರೊಬ್ಬರ ಬಗ್ಗೆ ಯಾವ ಕಾರಣಕ್ಕೂ ಮಾತಾಡಲಿಲ್ಲ. ಕುಮಾರಸ್ವಾಮಿನ ರಾಜೀನಾಮೆ ಕೊಡಿ ಅಂದರೆ ನೀವು 2 ಲಕ್ಷ ಓಟಲ್ಲಿ ಮಂಡ್ಯದಲ್ಲಿ ಗೆಲ್ಸಿದ್ದಾರೆ ಜನ. ಅವರು ರಾಜೀನಾಮೆ ಕೊಡಬೇಕಾ FIR ಆದ ಕೂಡಲೇ? ಸಿದ್ದರಾಮಯ್ಯನವ್ರಿಗೆ ಜನ ಗೆಲ್ಸವ್ರೆ, 136 ಜನ ಬೆಂಬಲ ಕೊಟ್ಟವ್ರೆ. FIR ಆದಕ್ಕೆ ಅವ್ರು ರಾಜೀನಾಮೆ ಕೊಡಬೇಕಾ? ಅಶೋಕ್ ಅವ್ರ ಮೇಲೆ ಇದು ಮಾಡಿದರೆ ಅವ್ರು ರಾಜೀನಾಮೆ ಕೊಡಬೇಕಾ? ಯಾರೂ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. FIR ಆದೇಟ್ಲಿಗೆ ರಾಜೀನಾಮೆ ಕೊಡಬೇಕಂದ್ರೆ ವಿಧಾನಸೌಧದಲ್ಲಿ ಕ್ಯೂ ನಿಂತು ಕೊಡಬೇಕಾಯ್ತದೆ, ಯಾರು ಇರೋಕ್ಕಾಗಲ್ಲ. ನಾನು ಹೇಳೋದು BJP ಕೇಂದ್ರದಲ್ಲಿ 5 ವರ್ಷ ಇದೆ, ಅವರು ಇಲ್ಲೂ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ಸು ರಾಜ್ಯದಲ್ಲಿ, ಕೇಂದ್ರದಲ್ಲಿ BJP, ಅಲ್ಲಿಗೆ ಇವರು ಮಾಡಬೇಕು, ಇಲ್ಲಿ ಅವರು ಸೇರ್ಕೊಂಡು ಒಟ್ಟಾಗಿ ಮಾಡಬೇಕು ಅನ್ನೋ ಭಾವನೆಯಿಂದ ನಾನು ಹೇಳಿದ್ದೀನಿ ಹೊರತು ಬೇರೆ ಯಾವುದೇ ಅರ್ಥಗಳಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯವನೋ? ಯಾಕೆ ಅವ್ರ ಬಗ್ಗೆ ಮಾತಾಡ್ತೀನಿ? ಸೊ ಅಂದ್ರೆ ಈಗ ದೇವೇಗೌಡರು JDS ನಿಂದ ಏನೋ ಮಾನಸಿಕವಾಗಿ ದೂರ ಆಗಿದ್ದಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಚರ್ಚೆಗಳು ಬಂತು. ಈ ಹಿಂದೆನೂ ಕೂಡ ನೀವು ಬಹಿರಂಗವಾಗಿ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿರೋದು ಅಥವಾ ಹೇಳಿಕೆ ಕೊಟ್ಟಿರುವಂಥದ್ದೆಲ್ಲ ನೋಡ್ತಾ ಇದ್ರೆ, ಯಾಕೋ ಬಹುಶಃ ಬೇಜಾರಾಗಿದ್ದಾರಾ JDS ನ ನಿಲುವು? ಹಿಂದೆ ಅಲ್ಲಪ್ಪ, ಯಾವ ಹೇಳ್ತೀನಿ ಕೇಳಿ ನಿಮ್ಗೆ. ಅದ ಹಿಂದೆ ಡೈರಿ ಎಲೆಕ್ಷನ್ಗೆ ನಮ್ಮ ಪಕ್ಷದ ವಿರುದ್ಧವಾಗಿ ಕ್ಯಾನ್ವಾಸ್ ಒಬ್ಬ ಇದ್ರಲ್ಲ, ಆವಾಗ ಮಾತಾಡಿದ್ದು ನಾನು. ಈಗ ನಾವು ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಮನೆಗೆ ಬಂದು ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ನಾವೆಲ್ಲಿ ಯಾವತ್ತು ಮಾತಾಡಿದ್ದೀನಿ? ಅಲ್ಲ, ಇವತ್ತು ಕೇಳಿದ್ ನೋಡ್ರೆ ಮತ್ತೇನಾದ್ರೂ ದೂರ ಆಗ್ಬಿಟ್ರೆ ನಾವು ಮಾನಸಿಕವಾಗಿ ಅಂತ ಅನಿಸ್ತು ಕೆಲವರಿಗೆ. ದೇವೇಗೌಡರು ಯಾಕೋ ಬೇಜಾರಾಗ್ಬಿಟ್ಟಿರ್ಬೇಕು JDS ಅಲ್ಲಿ, ಅದಕ್ಕೆ CM ಪರವಾಗಿ ಮಾತಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ವಿರುದ್ಧವಾಗಿ ಮಾತಾಡ್ಬಿಡ್ತಾ ಇದ್ದಾರೆ ಅಂತೇಳಿ. ಏನಾಗಿದೆ ನಿಮಗೆ ಹೇಳಿ. ನಾನು 50 ವರ್ಷದ ಚಿಕ್ಕ ಹುಡುಗನಿಂದಲೂ ಕೂಡ ಮನೆ, ಸಂಸಾರ, ರಾಜಕೀಯ, ಸೊಸೈಟಿ, ಸಹಕಾರ ಎಲ್ಲ ಬಂದ್ಬಿಟ್ಟು ನನಗೆ 75 ವರ್ಷ ವಯಸ್ಸಾಗ್ಬಿಟ್ಟದೆ. ಸ್ವಲ್ಪ ಏಜು ಪ್ರಾಬ್ಲಮ್ಮು ಇದೆ, ಆರೋಗ್ಯ ಸ್ವಲ್ಪ ಆವಾಗ ಸ್ವಲ್ಪ ಕೈ ಕೊಡ್ತದೆ. ಹಿಂಗಾಗಿ ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿ ಮಾತಾಡಿದ್ರು ದುರುದ್ದೇಶದಿಂದ ಮಾತಾಡಿರಲ್ಲ. ಸರಿ, ಹಾಗಾದ್ರೆ ದೇವೇಗೌಡ್ರೆ, ಈಗ ಮುಡಾ ಸದಸ್ಯರು ಕೂಡ ಹೌದು ನೀವು. ಈಗ ಈ ಮುಡಾ ಪ್ರಕರಣದ ಬಗ್ಗೆ ನಾನು ಮಾತಾಡೋದಾದ್ರೆ, CM ಪಾತ್ರ ಇದರಲ್ಲಿ ನಿಜಕ್ಕೂ ಇಲ್ಲ ಅಂತ ಹೇಳಿ ಅನ್ಸುತ್ತಾ? ನೀವು ನೋಡಿದಿರಿ, ಹತ್ತಿರದಿಂದ ನೋಡಿದಿರಿ, ಏನಿದು ಪ್ರಕರಣ? ಅಥವಾ ಅವ್ರ ಪ್ರಭಾವ ಬಳಸಿದಾರ? ಈಗ ಅವ್ರ ಪತ್ನಿ ಬಗ್ಗೆನು ಅವ್ರ ಸೈಡ್ ತಗೊಂಡಿರೋದು ನಿಮ್ಗೆ ಹೇಳ್ತೀನಿ ಕೇಳಿ. ಹೇಳಿ. ಸತ್ಯ ಹೇಳೋದು ಭಾರಿ ಕಷ್ಟ. ಈ ಸತ್ಯ ಹೇಳ್ಬಿಟ್ರೆ ಅದಕ್ಕೆ ಹಲವಾರು ತಿರುವುಗಳು ಕೊಡ್ತಾರೆ. ನಾನು ಗೊತ್ತಿರುವಂಗೆ ಸಿದ್ದರಾಮಯ್ಯನವರು 84ರಲ್ಲಿ ಮಂತ್ರಿಯಾದ ದಿನದಿಂದ ಎಷ್ಟು ವರ್ಷ ಆಯ್ತು ಲೆಕ್ಕ ಹಾಕೊಳ್ಳಿ. ಅವ್ರು ಏನಾರು ಮೂಡ ಕಡೆ ನೋಡ್ತಕ್ಕಂಥದ್ದು, ಉಸ್ತುವಾರಿ ಸಚಿವರಾಗಿ ರಿವ್ಯೂ ಮಾಡ್ತಕ್ಕಂಥದ್ದು ಮೂಡನ, ಅದೇನಾಗಿದೆ ಅಂತ ನೋಡ್ಕೊಂಬಂದಿದ್ರೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಅವರು ಮೂಡನೂ ನೋಡಲಿಲ್ಲ ಯಾವತ್ತೂ. ಅವ್ರ ಹೆಂಡತಿ ಮಕ್ಕಳು ಅವ್ರು ಮಾತು ಆಡ್ತಾ ಇರಲಿಲ್ಲ. ನಾನು 25 ವರ್ಷ ಜೊತೆಲಿದ್ದವನು. ಈಗ ಅದಕ್ಕೆ ಚಾಮುಂಡಿ ಬೆಟ್ಟದ ವೇದಿಕೆ ಮೇಲೆ ಹೇಳಿದೆ ನಾನು, ಇವ್ರಿಗೆ ವಯಸ್ಸಾದ್ಮೇಲೆ ಹೆಂಡತಿ ಮೇಲೆ ಮಗನ ಮೇಲೆ ಪ್ರೀತಿ ಬಂದಿರಬೇಕು ಅಂತ ಅಲ್ಲೇ ಹೇಳಿದೆ ಎದುರುಗಡೆನೆ. ಅದು ಗೊತ್ತಿಲ್ಲ ನನಗೆ. ಈಗ ನಾವು ಜೊತೆ ಕೆಲವೊಂದ್ಸತಿ ಮಾತಾಡಿದ್ದಾರೆ. ನಾನು ನೋಡಿರೋದು, ನಾನು ನೋಡಿ ಕೆಲ್ಸಕ್ಕೆ ಬರ್ದಿರೋರನ್ನ ಗೆಲ್ಲಿಸ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಕರೆಕ್ಟಾ? ನೆನಪಿದೆಯಾ? ಎಲ್ಲ ಹೇಳ್ದಾಗಲೇ ಅವ್ರಿಗೂ ಹೇಳಿದ್ದೀನಿ ನಾನು. ನನ್ಗವ್ರಿಗೂ ವಿಧಾನಸೌಧ ಒಳಗಡೆನೂ ಗುದ್ದಾಟನೂ ನಡೆದಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಯಾವತ್ತೂ ಕೂಡ ಒಂದೇ ಒಂದು ದಿನಾನು ವಿರುದ್ಧವಾಗಿ ಏಕವಚನದಲ್ಲಿ ನನ್ನ ಜೀವನದಲ್ಲಿ ಒಬ್ರಿಗೂ ಮಾತಾಡಿಲ್ಲ. ತೇಜೋ ಮಾಡಲ್ಲ, ಒಬ್ರು ಮನ್ಸನ್ನು ನೋವು ಮಾಡಲ್ಲ. ತಪ್ಪಾಗಿದ್ರೆ ಶಿಕ್ಷೆ ಅನುಭವಿಸ್ತಾರೆ. ಈಗ ನ್ಯಾಯಾಲಯಗಳು ಕೊಟ್ಟಾಗಿದೆ, ನ್ಯಾಯಾಲಯ ತೀರ್ಪು ಬರ್ತದೆ. ಈಗ ಇಡಿ ನೀವೇ ಹೇಳಿದ್ರಿ, ಇಡಿ ಮುಂದೆ ಎನ್ಕ್ವೈರಿ ಮಾಡ್ತಾರೆ. ನಡೆದಿದ್ದಾವೆ ಅವ್ಯವಹಾರಗಳು. ಸಿದ್ದರಾಮಯ್ಯನವ್ರದ್ದಲ್ಲ, ಅವ್ರು 14 ಸೈಟ್ ವಾಪಸ್ ಕೊಟ್ಬಿಟ್ಟವ್ರೆ, ಅವ್ರು ಮುಗ್ದೋಯ್ತು. ಅದ್ರ ಬಗ್ಗೆ ರೆಕಾರ್ಡ್ ಸರಿ ಇತ್ತಾ ಇಲ್ವಾ ಅದ್ರ ಬಗ್ಗೆ ತನಿಖೆ ಮಾಡಿ ತೀರ್ಪು ಕೊಡಲಿ. ಆದರೆ ಈಗ ಮೂಡಾದಲ್ಲಿ ಯಾರ್ದು ಇಲ್ಲೀಗಲ್ ಆಗಿ 50-50ನಲ್ಲಿ ಮಾಡಿದ್ದಾರೆ, ಸೈಟ್ಗಳನ್ನ ಬದಲಾವಣೆ ಮಾಡಿದ್ದಾರೆ. ಯಾವತ್ತೋ ಕೊಡದಿರೋ ಸೈಟ್ನ ಇವತ್ತು ಕೊಟ್ಟವ್ರೆ. ಇಂಥವೇನಿದ್ದಾವೆ
ಕಮಿಟಿ ಬೋರ್ಡ್ ಗಮನಕ್ಕೆ ತರದೆ ಮಾಡಿರೋವೇನಿದ್ದಾವೆ ಈ ಬಗ್ಗೆ ಎಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಲಿ. ಓಕೆ, ಅದು ಮಾಡಲೇಬೇಕು, ಕಠಿಣವಾಗಿ ತನಿಖೆನೂ ಮಾಡಲಿ, ಎನ್ಕ್ವೈರಿನೂ ಮಾಡಲಿ, ಇಡಿನೂ ಮಾಡಲಿ, ಅವ್ರು ಲೋಕಾಯುಕ್ತನೂ ಮಾಡಲಿ. ನಮ್ಮ ಬೆಂಬಲ ಇದೆ. ನಿಜ. ಅಂದರೆ ಈಗ ತನಿಖೆ ಆಗಬೇಕು ಅಂತ ಹೇಳಿದ್ರೆ ನೋಡಿ, ನೀವು ಹೇಳಿದ್ರಿ ಹೌದು, FIR ಆದ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋದು ಯಾವ ಕಾನೂನು ಹೇಳಲ್ಲ, ರಾಜ್ಯಪಾಲರು ಹೇಳಿಲ್ಲ ಅಥವಾ ಜಸ್ಟಿಸು ಹೇಳಿಲ್ಲ. ನೀವು ಹೇಳ್ತಿರೋದು ಕರೆಕ್ಟು, ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಕಾನೂನು ಹೇಳಲ್ಲ. ಆದರೆ ಈಗ ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಿರೋದ್ರಿಂದ ಲೋಕಾಯುಕ್ತ ಕಮ್ಸ್ ಅಂಡರ್ CM. ಸೊ ಎಲ್ಲೊಂದು ಕಡೆ ಈಗ ಲೋಕಾಯುಕ್ತ ಪ್ರೆಷರಲ್ಲಿ ತನಿಖೆ ಮಾಡಬೇಕಾಗತ್ತಾ, ಪಾರದರ್ಶಕವಾಗಿ ಮಾಡೋಕ್ಕಾಗತ್ತಾ ಅಧಿಕಾರಿಗಳಿಗೆ ಅನ್ನೋದು ಪ್ರಶ್ನೆ ಇರುತ್ತೆ. ಈಗ ತಮ್ಮ ಒಬ್ಬ CM ಬಗ್ಗೆ ಅಥವಾ ತಮ್ಮ ಮೇಲಧಿಕಾರಿಯ ಬಗ್ಗೆನೇ ಒಬ್ಬ ಕೆಳಧಿಕಾರಿ ತನಿಖೆ ಮಾಡಬೇಕು ಅಂದಾಗ ಆತ ಪ್ರೆಷರಲ್ಲಿ ಇರೋದಿಲ್ವಾ? ಹಾಗಾಗಿ ಬಹುಶಃ ರೆಸಿಗ್ನೇಷನ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತಾ? ಇದಕ್ಕೇನು ಹೇಳ್ತೀರಿ? ಅದಕ್ಕೆ ಇವ್ರ ಕೈಯಲ್ಲೇ ಇದೆ, ಇಡಿ ಇವ್ರ ಕೈಯಲ್ಲಿದೆ, CBI ಇವ್ರ ಕೈಯಲ್ಲಿದೆ. ಇಡಿ ಪ್ರವೇಶ ಮಾಡಿದೆಯಲ್ಲ ಈಗ. ಹೌದು, ಇಡಿನೇ ತನಿಖೆ ಮಾಡಲಿ, ಅವ್ರ ರಿಪೋರ್ಟ್ ಕೊಡಲಿ, ಅವ್ರ ರಿಪೋರ್ಟೇ ಬರಲಿ. ಓಕೆ ಅಲ್ವಾ? ಓಕೆ. ಸೊ ಒಟ್ಟಿನಲ್ಲಿ ಇವತ್ತು ವೇದಿಕೆ ಮೇಲೆ ಹಳೆ ದೋಸ್ತಿ ನೆನಪಾಯ್ತು ಅಂತ ಅನ್ನಿಸ್ತು. ಯಾಕಂದ್ರೆ CM ನೆನಪಿಸ್ಕೊಂಡ್ರು 83 ಎಲೆಕ್ಷನ್ ಅಲ್ಲಿ ನಾವು ಒಟ್ಟೊಟ್ಟಿಗೆ ಬಂದಿದ್ದು, ನೀವು ಈಗ 84 ಹೇಳಿದ್ರಿ. ಸೊ ಒಟ್ಟಿನಲ್ಲಿ ಹಳೆ ದೋಸ್ತಿ ಹಾಗೆ ಇದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಏನೋ ಇರುಸ್ಮುರ್ಸ್ ಆಗತ್ತೆ, ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಾರೆ, ನೀವು ಅವ್ರ ಬಗ್ಗೆ ಮಾತಾಡ್ತೀರಿ, ಬಟ್ ಇಬ್ರು ಒಳ್ಳೆ ಸ್ನೇಹಿತರು ಒಟ್ಟಿನಲ್ಲಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಹೇಳಿ ಸರ್. ನಾನು ಏನು ಹೇಳಿದೆ, ಈ ವಯಸ್ಸಾದ್ಮೇಲೆ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಬಂದಂಗೆ ಅವ್ರಿಗೆ 25 ವರ್ಷ ಜೊತೆಲಿ ಇದ್ದವನ ಪ್ರೀತಿ ಬಂದರೂ ಆಶ್ಚರ್ಯ ಏನಿಲ್ಲ. ಓಕೆ. ಇದು ಹಿಂದೆ 83ರಿಂದ 2006ವರೆಗೆ ನಾನು ಬೇರೆ ಇಲ್ಲ, ಸಿದ್ದರಾಮಯ್ಯ ಬೇರೆ ಇಲ್ಲ. ಹೌದು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಹೌದು. ಈಗ 18 ವರ್ಷ ಡೆಡ್ಡು ವೈರಿಗಳು, ಎಗನಿಸ್ಟ್ ರಾಜಕೀಯ ವೈರಿಗಳು. ಸೊ ಒಟ್ಟಿನಲ್ಲಿ ಮುಂದೊಂದು ದಿನ ಮತ್ತೆ ಒಟ್ಟೊಟ್ಟಿಗೆ ಪಕ್ಷದಲ್ಲಿ ನಾನು ಒಂದು ದಿವಸ ಹೋಗಿ ಯಾವುದು ಏನೋ ಅಲ್ಲ, ಒಟ್ಟೊಟ್ಟಿಗೆ ಮುಂದೊಂದು ದಿನ ಮತ್ತೆ ಒಟ್ಟೊಟ್ಟಿಗೆ ಇರ್ತೀರಿ, ಕಾಣಿಸ್ಕೊಳ್ತೀರಿ ಅಂತ ಅನ್ಸುತ್ತೆ. ಏನಾದ್ರು JDS ಬಿಟ್ಟು ಕಾಂಗ್ರೆಸ್ ಕಡೆಗೆ ಹೋಗುವಂತ ಪ್ಲಾನ್ ಇದೆಯಾ ಈ ಟೈಮಲ್ಲಿ? ನನ್ನ ಮಾತು ಕೇಳ್ತೀರಾ? ಸರ್ ಹೇಳಿ ಸರ್. ಏನಾಯ್ತು? ನನ್ನ ಮಾತು ಕೇಳ್ತೀರಾ? ಹೇಳಿ ಸರ್, ಖಂಡಿತ ಹೇಳಿ. ದೇವೇಗೌಡರು ಕಾಂಗ್ರೆಸ್ ಜೊತೆ ಸೇರಿ ಪ್ರಧಾನಿ ಆದ್ರಲ್ವಾ? ಹೌದು ಅಲ್ವಾ? ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಸೇರಿ ಮುಖ್ಯಮಂತ್ರಿ ಆದ್ರಲ್ವಾ? ಕರೆಕ್ಟ್, ಹೌದು. ಅಲ್ಲ, ಅವ್ರು BJP ಜೊತೆ ಸೇರಿಯೂ ಆಗಿದ್ರು. ಆಮೇಲೆ ಬಿಜೆಪಿ ಜೊತೆ ಸೇರಿ ಮುಖ್ಯಮಂತ್ರಿ ಆಗಿದ್ರು ಅಲ್ವಾ? ಹೌದೌದು. ಹಿಂದೆ ರಾಜಕೀಯದಲ್ಲಿ ಒಂದು ಶಿಸ್ತಿತ್ತು. ಏನಾದ್ರು ನಡೆದ್ರೆ ಒಂದು 10 ವರ್ಷ ಅದೇ ತರ ಇರ್ತಿತ್ತು, ಒಂದು 5 ವರ್ಷನಾರು ಇರ್ತಿತ್ತು. ಕರೆಕ್ಟ್. ಈಗ ರಾಜಕಾರಣ ದಿನಕ್ಕೆ ಗಂಟೆಗೆ ಬದಲಾವಣೆ ಆಗ್ತದೆ, ಯಾವುದು ಸ್ಥಿರ ಇಲ್ಲ. ಓಕೆ, ನಾನು ಆಗದೇ ಇಲ್ಲ ಅಂತೇನು ಹೇಳಕ್ಕಿಲ್ಲ, ಯಾವತ್ತು ಏನು ಬೇಕಾದ್ರೂ ಆಗ್ಬೋದು. ಓಕೆ. ಸೊ ಮುಂದೊಂದು ದಿನ ಕಾಂಗ್ರೆಸ್ನಲ್ಲಿ ಕಾಣಿಸ್ಕೊಂಡ್ರೂ ಅಚ್ಚರಿ ಇಲ್ಲ, ಹೀಗೆ ಮುಂದುವರೆದ್ರೂ ಅಚ್ಚರಿ ಇಲ್ಲ, ಏನು ಬೇಕಾದ್ರೂ ಆಗಬಹುದು ಅಂತ ಹೇಳ್ತೀರಿ ಮಾರ್ಮಿಕವಾಗಿ ದೇವೇಗೌಡರು. ಎಲ್ಲಿ ಈಗ ಬಿಜೆಪಿ ದಳ ಮುಂದೆ ಸರ್ಕಾರ ಬರ್ತದೆ, ನಾವು ಬಿಟ್ಬಿಟ್ಟು ಹೋಗಿ ಏನು ಮಾಡಲಿ? ಬಿಜೆಪಿ ದಳ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ, ಬಿಜೆಪಿ ದಳ ಮುಂದಕ್ಕೆ ಅಧಿಕಾರ ಬಂದೇ ಬರ್ತದೆ ಅಂತ ಗ್ಯಾರಂಟಿ ಇದೆಯಲ್ಲ ನಮಗೆಲ್ಲ. ಈಗ ಬಿಟ್ಬಿಟ್ಟು ಹೋಗಿ ಏನು ಮಾಡಲಿ? ಸಿದ್ದರಾಮಯ್ಯ ಪ್ರೀತಿ ಮಾಡ್ತಾರೆ ಅಂತ. ಓಕೆ, ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬಂದಿದೆ, ನಿಮಗೆ ಅವ್ರ ಮೇಲೆ ಇನ್ನೂ ಪ್ರೀತಿ ಬಂದಂಗೆ ಕಾಣಿಸ್ತಾ ಇಲ್ವಾ ಅಂತ. ಬಟ್ ಬಹಿರಂಗವಾಗೆಲ್ಲ ಹೇಳಿಕೆ ನೋಡಿದ್ರೆ 15 ವರ್ಷದಿಂದ ಆ ಮುನಿಸೆಲ್ಲ ಮರೆತು ಮತ್ತೆ ಒಂದಾಗಿರ್ತಾರ ರೀತಿಯಲ್ಲಿ ಕಾಣಿಸ್ತಾ ಇದೆಯಪ್ಪ ನಮಗೆ. ಇಲ್ಲ ಸರ್, ನಾನು ಯಾವತ್ತೂ ದ್ವೇಷ ಮಾಡಿಲ್ಲ ಸರ್, ಸತ್ಯವಾಗ್ಲೂ. ಆ ದ್ವೇಷ ಮಾಡಿದ್ರೆ ಇವ್ರು ಯಾರ ಜೊತೆನೂ ಉಳಿವಂಗೆ ಇಲ್ವಲ್ಲ ಸರ್. ಪಾಪ ಬಿಜೆಪಿಲೇ ಇರ್ಬೇಕಾಯ್ತು ನಾನು ಹಂಗಿದ್ರೆ. ಓಕೆ ದೇವೇಗೌಡ್ರೆ, ಥ್ಯಾಂಕ್ ಯು. ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡಿದ್ರಿ, ಒಳ್ಳೆದಾಗ್ಲಿ. ಸಂತೋಷ ನಿಮ್ಮ ಜೊತೆ ಮಾತನಾಡಿ. ಥ್ಯಾಂಕ್ ಯು. ತುಂಬಾ ಸಂತೋಷ. ಇದು GT ದೇವೇಗೌಡರ ಮಾತುಗಳು. ಹಲವಾರು ವಿಚಾರಗಳನ್ನು ನಮ್ಮ ಜೊತೆಗೆ ಮಾತನಾಡಿದ್ರು ಮುಕ್ತವಾಗಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಇನ್ನೂ ನಾನು ಯಾವತ್ತೂ ಕೂಡ ಅವ್ರ ಜೊತೆಗೆ ವಿರಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಸೊ ನಾನು ಅವರ ವಿರುದ್ಧವಾಗಿ ನಾನು ಮಾತನಾಡಿಲ್ಲ, ಇರೋ ವಿಚಾರನ ಹೇಳಿದ್ದಷ್ಟೇ. ಸೊ ಹಾಗಾಗಿ ನಾನು ಎಲ್ಲೂ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಆಗಲಿ ಅಥವಾ CM ಸಿದ್ದರಾಮಯ್ಯ ಅವರ ಪರವಾಗಲಿ ನಾನು ಮಾತಾಡಿರೋದಲ್ಲ. ಆ್ಯಕ್ಚುಲಿ ರಾಜಕಾರಣ ಹೇಗೆ ಸಾಗ್ತಾ ಇದೆ, ಈ ದಾರಿಯಲ್ಲಿ ಏನು ಹೋಗ್ತಾ ಇದೆ, ಅದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಒಬ್ಬ CM, ಸೊ ಒಂದೊಳ್ಳೆ ಕೆಲಸ ಮಾಡ್ತಾ ಇರುವಂಥವ್ರು, ಅಭಿವೃದ್ಧಿಗೆ ಹರಿಕಾರರಾಗಿರುವಂಥವ್ರು, ಇದೆಲ್ಲ ಇರೋದ್ರಿಂದಾಗಿ CM ಮೇಲೆ ಈ ರೀತಿಯಾಗಿ ಪದೇ ನೀವು ರಾಜೀನಾಮೆ ಕೊಡಿ ಅಂತ ಕೇಳುವಂಥದ್ದು ಸರಿಯಲ್ಲ ಅನ್ನೋ ಒಂದು
ಮಾತುಗಳನ್ನು ನಾನು ಹೇಳಿದ್ದೀನಿ. ಅದು ಬಿಟ್ಟು ತನಿಖೆ ಆಗಲಿ, ತನಿಖೆ ಆದ ನಂತರ ಯಾರ್ಯಾರು ತಪ್ಪಿಸ್ತಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಜೊತೆಗೆ ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಕೂಡ ಅವ್ರು ನನ್ನ ಬಗ್ಗೆ ಏನೇ ಹೇಳಿರ್ಬೋದೇನೋ, ಬಟ್ ನಾನು ಅದ್ರ ಬಗ್ಗೆ ಆ ರೀತಿಯಾಗಿ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದ್ರಿಂದಾಗಿ ರಾಜ್ಯದ ಅಭಿವೃದ್ಧಿ ಕಡೆಗೆ ಎಲ್ಲರೂ ಕೂಡ ಗಮನ ಕೊಡಬೇಕು. ರಾಜ್ಯದ ಅಭಿವೃದ್ಧಿನೇ ಎಲ್ಲರ ಒಂದು ಏಕಮೇವ ಮಾನದಂಡ ಆಗಿರಬೇಕು ಹೊರತು ಬೇರೆ ಈ ಥರದ ಕ್ಷುಲ್ಲಕ ರಾಜಕಾರಣಗಳನ್ನು ಮಾಡಬಾರ್ದು ಅನ್ನುವಂಥದ್ದಷ್ಟೇ ನನ್ನ ನಿಲುವು ಅನ್ನುವಂಥದ್ದನ್ನು ಹೇಳಿದ್ರು. ಹಾಗೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನೇನು ಹೇಳೋದಕ್ಕಾಗೋದಿಲ್ಲ. ಹೀಗೆ ಆಗೋದೇ ಇಲ್ಲ ಅಂತಲೂ ಕೂಡ ನಾನು ಹೇಳಲ್ಲ ಅನ್ನೋದನ್ನು ಕೂಡ ಜಿ ಟಿ ದೇವೇಗೌಡರು ಮಾತಾಡಿದ್ದಾರೆ.